ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸೂರ್ಯ ಆರ್ಯ ಚಾನಲ್. ಈ ವಿಡಿಯೋದಲ್ಲಿ ನಾನಿವತ್ತು ಮಂಗಳಗೌರಿ ವೃತ್ತದಲ್ಲಿ ಅಥವಾ ಮುಂದೆ ಗೌರಿ ಗಣೇಶ ಹಬ್ಬ ಬರ್ತಿದೆ, ಆವಾಗ ಅರಿಶಿನ ಗೌರಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿ ತೊಗೊಂಡಿದ್ದೀನಿ, ಹಾಗೆ ಹಾಲು ತುಪ್ಪ ತೊಗೊಂಡಿದ್ದೀನಿ, ಹಾಗೆಯೇ ಗೆಜ್ಜೆ ವಸ್ತ್ರ, ಅಂಗನೂಲು ಮತ್ತು ಅಲಂಕಾರಕ್ಕೋಸ್ಕರ ಒಂದು 4 ಓಲೆಗಳನ್ನ ತೊಗೊಂಡಿದ್ದೀನಿ. ಹಾಗೆಯೇ ನಾನು 4 ವಿವಿಧ ರೀತಿಯಲ್ಲಿ ಕಂಕಣ ಮಾಡೋದನ್ನು ಹೇಗೆ ಅಂತ ತೋರಿಸಿದ್ದೀನಿ. ಆ ವಿಡಿಯೋ ಬೇಕಿದ್ರೆ ಈ ಐ ಕಾರ್ಡಲ್ಲಿರುತ್ತೆ, ಚೆಕ್ ಮಾಡಿಬಿಟ್ಟು ನೋಡಿ. ಅರಿಶಿನದ ಪುಡಿಗೆ ಹಾಲು ತುಪ್ಪನ ಹಾಕ್ಕೊಂಡು ಸ್ವಲ್ಪನೇ ಹಾಲು ತುಪ್ಪ ಹಾಕ್ಕೊಂಡು ಕಲಿಸ್ಕೊತಾ ಇರಬೇಕು. ನಾನು ಪುಟ್ಟ ಅರಿಶಿನ ಗೌರಿ ಮಾಡ್ಕೊತಾ ಇರೋದ್ರಿಂದ ಸ್ವಲ್ಪನೇ ಅರಿಶಿನ ತೊಗೊಂಡಿದ್ದೀನಿ. ನೀವು ದೊಡ್ಡ ಅರಿಶಿನ ಗೌರಿ ಮಾಡಬೇಕು ಅಂತಂದರೆ ಅರಿಶಿನದ ಪುಡಿನ ಜಾಸ್ತಿ ತೊಗೊಳ್ಬೋದು. ನೋಡಿ, ಈ ಕನ್ಸಿಸ್ಟೆನ್ಸಿಲ್ ಆದರೆ ಆಯಿತು, ತುಂಬ ಮೆತ್ತಗೆ ಮಾಡ್ಕೋಬಾರ್ದು. ನೋಡಿ, ಇದು ನಾನು ಮುಖದ ಪಾರ್ಟಿಗೆ ಅಂತೇಳಿ ಎತ್ತಿಟ್ಕೊಂಡಿದ್ದೀನಿ. ಇದು ಅರಿಶಿನ ಗೌರಿ ಮುಖನ ಕೂರ್ಸೋಕ್ಕೆ ಬೇಯಿಸ್ಬೇಕಲ್ವ, ಅದಕ್ಕೋಸ್ಕರ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ರೆಡಿ ಮಾಡಿಕೊಂಡು ಈ ಮುಖನ ಕೂರ್ಸೋಕ್ಕೆ ಅಲ್ಲೊಂದು ಸ್ವಲ್ಪ ಡೆಪ್ತ್ ಬೇಕಲ್ವ, ಅದಕ್ಕೋಸ್ಕರ ಆ ಥರ ಸ್ವಲ್ಪ ಪ್ರೆಸ್ ಮಾಡಿ ಬಿಟ್ಟಿದ್ದೀನಿ. ಈಗ ಮುಖದ ಪಾರ್ಟಲ್ಲೇ ಇನ್ನೊಂದು ಸ್ವಲ್ಪ ಪಾರ್ಟ್ನ ತೆಗೆದಿಟ್ಕೊತೀನಿ. ಅದು ಅರಿಶಿನ ಗೌರಿಗೆ ತಲೆ ಮೇಲೆ ಕಿರೀಟ ಮಾಡಲಿಕ್ಕೆ ಮತ್ತು ಕೈನ ಮಾಡಲಿಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಈಗ ಮುಖ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಈ ಥರ ಜೆಂಟಲಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ಸೊ ಅದು ಕಣ್ಣು ಸ್ಟ್ರಕ್ಚರ್ ಕೊಡುತ್ತೆ, ಹಾಗೆ ಮೂಗು ಬರುತ್ತೆ. ನೋಡಿ, ಈ ಥರ ಬೇಸ್ ಮೇಲೆ ಮುಖನ ಕೂರಿಸ್ಕೊಂಡಿದ್ದೀನಿ. ಸೊ ಇದರಿಂದ ಒಂದು ಕಿರೀಟ ಮತ್ತು ಕೈಗಳನ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಆಯಿತು. ಒಂದು ಸ್ಪೂನ್ನ ತೊಗೊಂಡು ಸ್ಪೂನಿನ ಹಿಂಭಾಗದಿಂದ ಮೂಗಿನ ಕೆಳಗಡೆ ಸ್ವಲ್ಪ ಈ ಥರ ಇಂಪ್ರೆಷನ್ ಮೂಡಿಸ್ಕೊಂಡೆ. ಅದಾದಮೇಲೆ ಕುಂಕುಮ ಮತ್ತು ನೀರನ್ನು ಹಾಕಿ ಕಲಸಿ ಗುಲಾಬಿ ಹೂವಿನಿಂದ ತೊಟ್ಟಿಂದ ಕುಂಕುಮ ಹಚ್ಕೊಳ್ಳೋದು ಮತ್ತು ಐಬ್ರೋಸ್ನೆಲ್ಲ ಮಾಡ್ಕೊಳ್ಳೋದು, ಕಣ್ಣು ಮತ್ತು ತುಟಿಗಳನ್ನೆಲ್ಲ ಬರ್ಕೊತಾ ಇದ್ದೀನಿ. ಹಾಗೆಯೇ ದೃಷ್ಟಿ ಬೊಟ್ಟನ್ನು ಹಚ್ತಾ ಇದ್ದೀನಿ. ಈಗ ನೋಡಿ, ನಾನು ಓಲೆಗಳನ್ನು ತೊಗೊಂಡಿದ್ದೀನಲ್ಲ, ಸೊ ಇದು ಹರಳಿನ ಓಲೆ ತೊಗೊಂಡು ಹಣೆಬೊಟ್ಟು ಮಾಡಿಕೊಂಡೆ. ಹಾಗೆ ಒಂದು ಮುತ್ತಿನ ಓಲೆ ತೊಗೊಂಡು ಅದನ್ನು ಮೂಗ್ಬಟ್ಟು ಥರ ಉಪಯೋಗಿಸ್ಕೊತಾ ಇದ್ದೀನಿ. ಹಾಗೆಯೇ ಇನ್ನೂ 2 ಹರಳಿನ ಓಲೆಗಳಿತ್ತು, ಅದನ್ನು ಗೌರಮ್ಮಂಗೆ ಕಿವಿ ಓಲೆಗಳ ಥರ ಉಪಯೋಗಿಸ್ಕೊಂಡಿದ್ದೀನಿ. ನೋಡಿ, ಎಷ್ಟು ಮುದ್ದಾಗಿ ಅರಿಶಿನ ಗೌರಿ ರೆಡಿ ಆಯಿತು. ಈಗ ಅಂಗನೂಲನ್ನ ಹಾಕೊತಾ ಇದ್ದೀನಿ. ಹಾಗೆಯೇ 2 ಎಳೆದು ಗೆಜ್ಜೆ ವಸ್ತ್ರ ಮಾಡ್ಕೊಂಡಿದ್ದೆ, ಅದನ್ನು ಇಟ್ಕೊತಾ ಇದ್ದೀನಿ. ನೋಡಿ, ಈ ಥರ ಅರಿಶಿನ ಗೌರಿ ಮಾಡಿಟ್ಕೊಂಡಿದ್ನಲ್ಲ, ಈಗ ಪೂಜೆಗೆ ಕರೆಕ್ಟಾಗಿ ಶ್ರೀಕಾರ ಬರೆದಿದ್ನಲ್ಲ, ಆ ತಟ್ಟೆ ಮೇಲೆ ವಿಳ್ಯದೆಲೆ ಮೇಲೆ ಅಕ್ಷತೆ ಹಾಕಿ ಅದ್ರ ಮೇಲೆ ಮಾಡಿಕೊಂಡು ಹೂವಿನ ಅಲಂಕಾರ ಎಲ್ಲ ಮಾಡ್ಕೊತಾ ಇದ್ದೀನಿ. ಹೇಗಿದೆ ನಾನು ಮಾಡಿರೋ ಅರಿಶಿನ ಗೌರಿ? ಈಕೋ ಫ್ರೆಂಡ್ಲಿ ಅರಿಶಿನ ಗೌರಿನ ಮಾಡೋದನ್ನ ಕಲ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಕಂಟೆಂಟ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.